ಮೋದಿ ಸೆಲ್ಫಿ ವಿಡಿಯೋ ಶಾರ್ಟ್ಸ್ಗೆ ಫೇಸ್ಬುಕ್ ತಡೆಯನ್ನ ಒಡ್ಡಿದೆ. ವಿಡಿಯೋ ತೆಗೆದುಹಾಕಿದ್ದಕ್ಕೆ ಇದೀಗ ಮೆಟಾ ಸಂಸ್ಥೆ ಕ್ಷಮೆಯನ್ನ ಯಾಚಿಸಿದೆ. ತಾಂತ್ರಿಕ ದೋಷದಿಂದ ವಿಡಿಯೋವನ್ನ ತೆಗೆಯಲಾಗಿದೆ ಎನ್ನುವಂತಹ ಉತ್ತರವನ್ನ ನೀಡ್ತಾ ಇದೆ. ವಿಡಿಯೋ ತೆಗೆದುಹಾಕಿದ್ದಕ್ಕೆ ಇದೀಗ ಮೆಟಾ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದು, ಮೆಟಾ ಸಂಸ್ಥೆ ಅಧಿಕಾರಿಗಳಿಗೆ ಸಮನ್ಸ್ ನೀಡುವುದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಫೇಸ್ಬುಕ್ ಸಂಸ್ಥೆಯ ಕ್ರಮಕ್ಕೆ ಕೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಮೋದಿ ಸೆಲ್ಫಿ ವಿಡಿಯೋವನ್ನ ಏಕಾಏಕಿ ತೆಗೆದುಹಾಕಲಾಗಿತ್ತು. ಇದು ಘಟನೆಯ ಬೆನ್ನಲ್ಲೇ ಈಗ ಮೆಟಾ ಒಂದು ಕ್ಲಾರಿಟಿಯನ್ನ ಕೊಟ್ಟಿದೆ. ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ಈ ಬಗ್ಗೆ ಪರಿಶೀಲನೆ ಕೂಡ ನಡೆಸಲಾಗುತ್ತಿದ್ದು, ಕ್ಷಮೆಯಾಚನೆ ಬಳಿಕ ಪ್ರಧಾನಿ ವಿಡಿಯೋವನ್ನ ಪುನಃ ಫೇಸ್ಬುಕ್ನಲ್ಲಿ ಕಾಣಸಿಗ್ತಾ ಇದೆ. ಈಗ ಮತ್ತೆ ಲಭ್ಯವಿದೆ ಅದೇ ವಿಡಿಯೋ. ಮೋದಿಯವರ ಸೆಲ್ಫಿ ವಿಡಿಯೋ ದಿಢೀರ್ ತೆಗೆದುಹಾಕಿತ್ತು ಫೇಸ್ಬುಕ್ ಖಾತೆಯ ಸೆಲ್ಫಿ ವಿಡಿಯೋವನ್ನ ತೆಗೆದುಹಾಕಿದ ನಂತರದಲ್ಲಿ ಕ್ಷಮೆಯಾಚನೆ ಮಾಡಿದ್ದು. ಇದೀಗ ಮತ್ತೆ ಅದೇ ವಿಡಿಯೋ ಈಗ ನೋಡೋಕೆ ಸಿಗ್ತಾ ಇದೆ. ಮೆಟಾ ಸಂಸ್ಥೆಯ ಈ ನಡೆಯಿಂದ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ಗೊಂಡಿದ್ರು.